ಮೋದಿ ಟ್ವೀಟ್ ಬೆನ್ನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ನಿರ್ಧಾರ ಮಾಡಲಾಗಿದೆ. ಕೋರ್ಟ್ ನೀಟ್ ಅಕ್ರಮ ಪ್ರಕರಣ ವಿಚಾರಣೆಗೆ ಕೋರ್ಟ್ ಅನ್ನು ರಚನೆ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಈ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದರೆ ಅಂಥ ಪ್ರಕರಣಗಳನ್ನು ವಿಚಾರಣೆ ಮಾಡಲಿಕ್ಕೆ ಮತ್ತು ತ್ವರಿತವಾಗಿ ಅಂಥ ಪ್ರಕರಣಗಳು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡ್ತೀವಿ ಅಂತ. ಈಗ ಮುಂಬೈನಲ್ಲಿ 2, ದೆಹಲಿ, ಕಲ್ಕತ್ತಾ, ಮಧ್ಯಪ್ರದೇಶದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆಗೆ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ತ್ವರಿತವಾಗಿ ನ್ಯಾಯಾಲಯ ಸ್ಥಾಪನೆಗೆ ಮುಂದಾಗಿದೆ ಕೇಂದ್ರ ಸರ್ಕಾರ. 4 ರಾಜ್ಯಗಳಲ್ಲಿ 5 ತ್ವರಿತಗತಿ ನ್ಯಾಯಾಲಯಗಳ ಸ್ಥಾಪನೆ ಆಗ್ತಾ ಇದೆ. ಔರಂಗಾಬಾದ್, ನಾಗ್ಪುರ, ಕಲ್ಕತ್ತಾ, ಮಧ್ಯಪ್ರದೇಶದಲ್ಲಿ ಈ ಲೀಕಾಸುರರು ಸಿಕ್ಕಿಬಿದ್ದಿದ್ರು. ಸೊ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಆದರೆ ಈಗ ಹೋರಾಟಗಾರ ಏನು ಹೇಳ್ತಾರೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲ, ಆಮೇಲೆ ಫಸ್ಟು ರಾಜೀನಾಮೆ ಕೊಡಿಸಿ ಅಂತ ಇದ್ದಾರೆ. ನರೇಂದ್ರ ಮೋದಿ ಅವರು ಏನು ಹೇಳಿದರು ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಾವು ರಚನೆ ಮಾಡ್ತೀವಿ. ಇಂಥ ಪ್ರಕರಣಗಳು ಈಗ ಆಲ್ರೆಡಿ ದಾಖಲಾಗಿರ್ತಕ್ಕಂಥ ಈ ಮೊನ್ನೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವೂ ಸೇರಿಕೊಂಡ ಹಾಗೆ ಈಗ CBI ತನಿಖೆ ನಡೀತಾ ಇದೆ ವೀಕ್ಷಕರು, ಅದಕ್ಕೆ ಸಂಬಂಧಪಟ್ಟಂತೆ ಅದೂ ಸೇರಿಕೊಂಡ ಹಾಗೆ ಮುಂದಿನ ಹಂತಗಳಲ್ಲಿ ಈ ರೀತಿಗೆ ಪ್ರಶ್ನೆ ಪತ್ರಿಕೆಗಳು ಯಾವುದೇ ಪ್ರಶ್ನೆ ಪತ್ರಿಕೆಗಳು ಬರೀ ನೀಟ್ ಅಂತಲ್ಲ, ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದರೂ ಸಹ ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡ್ತೀವಿ ಅಂತ. ಅದರಂತೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ 4 ಕಡೆ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗ ರಚನೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಆ ಮೂಲಕ ತುಂಬ ಎಳೆದಾಡೋದಕ್ಕಿಂತ ಬೇಗ ಯಾರ ತಪ್ಪಿತಸ್ಥರಿದ್ದಾರೆ, ವಿದ್ಯಾರ್ಥಿಗಳ ಬಾಳಲ್ಲಿ ಭವಿಷ್ಯದಲ್ಲಿ ಆಟ ಆಡುವಂಥವ್ರು ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಮತ್ತು ತ್ವರಿತವಾಗಿ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ.